ಇನ್ನು ಗುತ್ತಿಗೆದಾರರ ಸಂಘದ ವಿರುದ್ಧವೂ ಕೂಡ ಡಿಕೆಶಿ ಗರಂ ಆಗಿದ್ದಾರೆ. ಕಮಿಷನ್ ಇದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿ, ಮೊದಲು ಕಾಮಗಾರಿ ನಿಲ್ಲಿಸ್ಲಿ ನೋಡೋಣ. ಬಿಜೆಪಿ ಕಾಲದಲ್ಲಿ ಯಾಕೆ ಕಾಮಗಾರಿ ತಗೊಂಡ್ರು? ನಾವು ಅವತ್ತೇ ಹೇಳಿದ್ವಿ, ಬಿಜೆಪಿ ಕಾಲದಲ್ಲಿ ದುಡ್ಡಿಲ್ಲ, ಕೆಲಸ ತಗೋಬೇಡಿ ಅಂತ ಹೇಳಿದ್ದೆ ಅನ್ನೋದಾಗಿ ಡಿಕೆಶಿ ಮಾತನಾಡಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ಈಗ ಮತ್ತೆ ಕಮಿಷನ್ ಜಾಸ್ತಿ ಆಗಿದೆ. ನಮ್ಮ ಪೆಂಡಿಂಗ್ ಇದೆ 37,000 ಕೋಟಿ. ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ. 38,000 ಕೇಸ್ ಮೊದಲು ನಿಲ್ಲಿಸ್ಲಿ ಕಾಮಗಾರಿನ. ಯಾರು ಹಿಂದೆ ನಾನು ಗೌರ್ಮೆಂಟಲ್ಲಿ ನಾನು ಹೇಳಿಲ್ವ, ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ತಗೋಬೇಡ ಅಂತ ಅಂದ್ಬಿಟ್ಟು ಯಾಕೆ ತಗೊಂಡ್ರು ದುಡ್ಡು? ಕೆಲಸ ಯಾಕೆ ತಗೊಂಡ್ರು? ವಿತೌಟ್ ಎನಿ ಫೈನಾನ್ಸ್ ಸ್ಟ್ರೆಂತ್ BJP ಗೌರ್ಮೆಂಟಲ್ಲಿ ಕಾಂಟ್ರಾಕ್ಟ್ ಕೆಲಸ ತಗೊಂಡ್ರು ಅವರು. 10,000 ಕೋಟಿ ರೂಪಾಯಿ ಟೆಂಡರ್ ಇತ್ತು ಇದು ಡಿಪಾರ್ಟ್ಮೆಂಟಲ್ಲಿ ಇತ್ತು ಅಂತಂದರೆ 30,000 40,000 ಟೆಂಡರ್ ಕರೆದವ್ರೆ. ಎಲ್ಲ ಕಾರಣಕ್ಕೆ BJP ಗೌರ್ಮೆಂಟೇ ಕಾರಣ. ಈಗ ಬಿಲ್ ಅಂತಂದರೆ ಯಾಕೆ ತಗೊಂಡ್ರು? ಈಗ ನನಗೆ ಬೇಕಾದ್ರೆ ನನ್ನ ಡಿಪಾರ್ಟ್ಮೆಂಟ್ನ ನಾನು ಕೊಡ್ತೀನಿ, ಎಷ್ಟಿತ್ತು ಅಷ್ಟು ತೊಗೋಬೇಕಾಯ್ತು. ನಾನು ಬೆಂಗಳೂರು ಸಿಟಿಲಿ ಅವ್ರಿಗೆಲ್ಲ ಕರೆದು ಎಷ್ಟು ಮ್ಯಾನೇಜ್ ಮಾಡಬೇಕೋ ನಾನು ಮಾಡಿದ್ದೀನಿ. ನಾನು ಅಷ್ಟು ಸುಲಭ ಅಲ್ಲ. ಫೈನಾನ್ಷಿಯಲಲ್ಲಿ ಅವ್ರಿಗೆ ಬೇಕು, ದುಡ್ಡು ಬೇಕು. ದುಡ್ಡು ಇಲ್ಲ ಅಂತ ಗೊತ್ತಿದ್ರು ಯಾಕೆ ಕೆಲಸ ಶುರು ಮಾಡಿದ್ರು ಅವರು? ಕೆಲಸ ನಿಲ್ಲಿಸೋರೆಲ್ಲ ನಿಲ್ಲಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ದುಡ್ಡು ಏನು ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈಗೂ ಕೊಡ್ತೀವಿ, ಎಷ್ಟು ಆಗ್ತದೋ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿ, ಅದಾದಮೇಲೆ ಏನಾದ್ರು ಮಾಡೋಕ್ಕೆ ನಮಗೂ ಮಾನವೀಯತೆ ಇದೆ. ಬಟ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ. ಗುತ್ತಿಗೆದಾರರ ಸಂಘದ 80% ಕಮಿಷನ್ ಆರೋಪ ಸತ್ಯ ಅಲ್ವಾ? ಆರೋಪಿಸಿದವರ ವಿರುದ್ಧ ತಾಕತ್ತಿದ್ರೆ ಮಾನನಷ್ಟ ಮೊಕದ್ದಮೆ ಹೂಡ್ಲಿ ಅಂತ ಆರ್ ಅಶೋಕ್ ಸವಾಲ್ ಹಾಕಿದ್ದಾರೆ. ಗುತ್ತಿಗೆದಾರರ ಸಂಘ ಏನು ಹೇಳ್ತಾ ಇದೆ ಅದು ಸತ್ಯ. ಗುತ್ತಿಗೆದಾರರ ಸಂಘನೇ ಬಿಡುಗಡೆ ಮಾಡಿರೋ ಪತ್ರದಲ್ಲಿ ಹೇಳಿದ್ದಾರೆ, ಈ ಪೂರ್ತಿ ಕಾಂಟ್ರಾಕ್ಟು ನಮ್ಮವ್ರಿಗೊಬ್ಬರಿಗೂ ಸಿಕ್ಕಿಲ್ಲ, ಎಲ್ಲ ಆಂಧ್ರ ಹೋಗಿದೆ ಅಂತ. ಇನ್ನು ಆಂಧ್ರದ ಪಾಲೆ ಅಫಿಷಿಯಲ್ ಆಗಿ ಲೆಟರ್ ಬರೆದಿದ್ದಾರೆ. ಮುಖ್ಯಮಂತ್ರಿಗೆ, ಗವರ್ನರ್ಗೆ, ಪ್ರಧಾನಮಂತ್ರಿಗೆ, ರಾಷ್ಟ್ರಪತಿಗೆ ಇಷ್ಟಕ್ಕೂ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ, ವಿತ್ ಸೈನ್, ವಿತ್ ಡಿಸಿಗ್ನೇಷನ್. ನೀವು ಹಂಗೆ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಅವ್ರ ಮೇಲೆ ಒಂದು ಡೆಫಾರ್ಮೇಷನ್ ಕೇಸ್ ಹಾಕಿ. ಈ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳ್ತಾ ಇರೋದು ಸುಳ್ಳು. ನಾವು ಸತ್ಯ ಹರಿಶ್ಚಂದ್ರನ ಮಕ್ಕಳು, ನಾವು ಅವರ ವಂಶದಲ್ಲಿ ಬಂದವರು, ನಾವು ಒಂದು ನ್ಯಾಯ ಪೈಸೆ ನಾವು ಮುಟ್ಟಿಲ್ಲ ಅಂತೇಳಿ ಹಾಕಿ, ಕೋರ್ಟಲ್ಲಿ ಹಾಕಿ. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಂತ್ರಿಗಳು ಲೂಟಿ ಮಾಡಿ ಎಲ್ಲ ರಾಹುಲ್ ಗಾಂಧಿ ಅವರ ಚುನಾವಣಾ ವೆಚ್ಚಕ್ಕೆ ಕಳಿಸ್ತಾ ಇದ್ದಾರೆ ಅಷ್ಟೇ.